ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ಅಧ್ಯಾಯ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅಧ್ಯಾಯ ಪೂರ್ತಿ ಹೊತ್ತಿನ ಅವಧಿಯೊಳಗೆ ತಿಳ್ಕೊಳ್ಳೋಣ. ಭಾರತವು ಹಲವಾರು ಸಂಸ್ಕೃತಿ, ಧರ್ಮ, ಜನಾಂಗ, ಜಾತಿಗಳನ್ನು ಹೊಂದಿರುವಂಥದ್ದು ನಾವು ಕಾಣ್ತಾ ಹೋಗ್ತೇವೆ. ಭೂಗೋಳಶಾಸ್ತ್ರದೊಳಗೆ ನಾವು ತಿಳ್ಕೊಂಡಿರ್ತೀವಿ ಭಾರತವನ್ನು ಒಂದು ಉಪಖಂಡ ಅಂತ ಕರಿತೀವಿ. ಭಾರತವನ್ನು ಕರಿತೀವಿ ಯಾಕಂದ್ರೆ ಉಪಖಂಡ ಅಂತ ಕರೀತೀವಿ ಅಂತಂದ್ರೆ ವಿವಿಧ ಜಾತಿ, ಜನಾಂಗ, ಧರ್ಮಗಳನ್ನ ಹೊಂದಿರುವಂಥದ್ದು, ವಿವಿಧ ಭೌಗೋಳಿಕ ಲಕ್ಷಣಗಳನ್ನ ಹೊಂದಿರುವಂಥದ್ದು, ವಿವಿಧ ಸಸ್ಯವರ್ಗಗಳನ್ನ ಹೊಂದಿರುವಂಥದ್ದು, ಹೀಗೆಲ್ಲ ಹೊಂದಿರುವುದರಿಂದ ಭಾರತವನ್ನು ನಾವು ಒಂದು ಉಪಖಂಡ ಅಂತ ಕರಿತೀವಿ. ಹಾಗಾಗಿ ಭಾರತವು ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಹೊಂದಿರದೆ, ಭಾರತವು ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಹೊಂದಿರದೆ ಇಸ್ಲಾಂ, ಬೌದ್ಧ, ಕ್ರೈಸ್ತ, ಜೈನ್ ಹೀಗೆ ಹಲವಾರು ಧರ್ಮಗಳನ್ನು ಹೊಂದಿರುವಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಆ ನಿಟ್ಟಿನೊಳಗೆ ಇವತ್ತಿನ ಅವಧಿಯೊಳಗೆ ನಾವು ಭಾರತದ ಮತ ಪ್ರವರ್ತಕರು ಎನ್ನುವಂತಹ ಅಧ್ಯಾಯ ಕುರಿತು ತಿಳ್ಕೊಳ್ಳೋಣ. ಯಾವ ಅಧ್ಯಾಯ? ಮತ ಪ್ರವರ್ತಕರು ಎನ್ನುವಂತಹ ಪಾಠ ಕುರಿತು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಪಾಠದೊಳಗೆ ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಂತಹ ಅಥವಾ ಕಲಿಯಬೇಕಾದಂತಹ ಪ್ರಮುಖ ಫಲಿತಾಂಶಗಳಂತಂದ್ರೆ ಭಾರತದ ಮತ ಪ್ರವರ್ತಕರುಗಳು, ಭಾರತದ ಮತ ಪ್ರವರ್ತಕರುಗಳು ಎನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅನ್ನ ನಾವು ಇವತ್ತಿನ ಅವಧಿಯೊಳಗೆ ತಿಳ್ಕೊಳ್ಳೋಣ. ಭಾರತ ಮತ ಪ್ರವರ್ತಕರುಗಳು ಮತ್ತು ಧರ್ಮ ಸುಧಾರಕರ ಪರಿಚಯವನ್ನ ತಿಳ್ಕೊಳ್ಳೋಣ. ಇದರ ಜೊತೆಗೆ ಧರ್ಮ ಸುಧಾರಕರ ಪರಿಚಯ, ಇದೊಂದು ಈ ಒಂದು ಪಾಠವನ್ನು ತಿಳ್ಕೊಳ್ಬೇಕಂತ ಪ್ರಮುಖ ಕಲಿಕಾಂಶಗಳು. ಹಾಗೆ ಅವರು ಬೋಧಿಸಿರುವಂತಹ ಏನು ತತ್ವಗಳಿದ್ದಾವ, ಪ್ರತಿಪಾದಿಸಿರುವಂತಹ ತತ್ವಗಳನ್ನು ಸಹ ಈ ಒಂದು ಅವಧಿಯೊಳಗೆ ತಿಳ್ಕೊಳ್ಳೋಣ. ಈ ಎರಡು ಕಲಿಕಾಂಶವನ್ನು ಇವತ್ತಿನ ಅವಧಿಯೊಳಗೆ ತಿಳ್ಕೊಳ್ಳೋಣ. ಯಾವುದೊಂದಿದು? ಮತ ಪ್ರವರ್ತಕರುಗಳು ಮತ್ತು ಧರ್ಮ ಸುಧಾರಕರ ಪರಿಚಯ, ಹಾಗೆಯೇ ಪ್ರತಿಪಾದಿಸಿರುವಂತಹ ತತ್ವಗಳು ಅಥವಾ ಅವರ ಬೋಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಭಾರತ ಸಾಮಾಜಿಕ ಧಾರ್ಮಿಕ ಇತಿಹಾಸಗಳು, ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದೊಳಗೆ 8ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಭಾರತದ ಇತಿಹಾಸದೊಳಗೆ ನಾವು ನೋಡ್ತಾ ಹೋದಾಗ 8ನೇ ಶತಮಾನದಿಂದ 13ನೇ ಶತಮಾನದ ಮೊದಲಾರ್ಧದವರೆಗೆ ಅತ್ಯಂತ ಪ್ರಮುಖವಾದಂತಹ ಕಾಲಘಟ್ಟ ಅಂತ ನಾವು ಕರಿತೇವೆ. ಯಾಕೆ 8ನೇ ಶತಮಾನದಿಂದ ಈ 13ನೇ ಶತಮಾನದ ಅರ್ಧ ಭಾಗದೊಳಗೆ ಇತಿಹಾಸದೊಳಗೆ ಪ್ರಮುಖ ಕಾಲಘಟ್ಟ ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ ಈ ಕಾಲದ ಅವಧಿಯಲ್ಲಿ 3 ವೈದಿಕ ಪಂಥಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಎಷ್ಟೋ? 3 ವೈದಿಕ ಪಂಥಗಳು. ಒಂದನೇದು ನಾವು ನೋಡ್ತಾ ಹೋದಾಗ ಆ ವೈದಿಕ ಪಂಥಗಳನ್ನ ಬೆಳೆಸಿ ಪೋಷಿಸಿ ಅವುಗಳನ್ನ ಭಾರತದ ತುಂಬೆಲ್ಲ ಪ್ರಚುರಪಡಿಸಿದಂತಹ ಆಚಾರತ್ರಯರನ್ನ ನಾವು ನೋಡ್ತೇವೆ. ಹಾಗೆ 9ನೇ ಶತಮಾನದಲ್ಲಿ ಭಾರತ ಅನೇಕ ಜಾತಿಗಳು, ಅನೇಕ ಸಂಪ್ರದಾಯಗಳು ಮತ್ತು ದರ್ಶನಗಳು ಇದ್ದವು. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದಾಗ ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಇವರನ್ನ ನಾವು ಆಚಾರತ್ರಯರು ಅಂತ ನಾವು ಕರಿತೀವಿ.
ಏನಂತ ಕರಿತೀವಿ? ಯಾರನ್ನ? ಶಂಕರಾಚಾರ್ಯರು. ನೆಕ್ಸ್ಟ್ ರಾಮಾನುಜಾಚಾರ್ಯರು. ನೆಕ್ಸ್ಟ್ ಈ ಮೂರನ್ನ ಆಚಾರತ್ರಯ ಎಂದು ಕರಿತೀವಿ. ಈ ಮೂರನ್ನು ನಾವೇನು ಕರಿತೀವಿ? ಆಚಾರತ್ರಯರು ಅಂತ ನಾವು ಕರಿತೀವಿ. ಇವರು ತಮ್ಮದೇ ಆದಂತಹ ಒಂದು ವೈದಿಕ ಸಂಸ್ಕೃತಿಯನ್ನ, ವೈದಿಕ ತತ್ವಗಳನ್ನ ಅನುಪಾಲನೆಗೆ ತಂದಂಥವ್ರು. ಯಾರ್ಯಾರು? ಶಂಕರಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಮಧ್ವಾಚಾರ್ಯ ಆಗಿರ್ಬೋದು. ಇವರು 14ನೇ ಶತಮಾನದಲ್ಲಿ ಬದುಕಿರುವಂತಹ ಪ್ರಮುಖ ಆಚಾರಧಾರೆಯರಾಗಿದ್ದಾರೆ. ಹಾಗಾಗಿ ಇನ್ನೊಬ್ಬರು ಇದ್ದಾರೆ, ಮೋಸ್ಟ್ಲಿ ನಿಮಗೆ ಗೊತ್ತಿರಬಹುದು ಅಂತ ಅನಿಸ್ತದೆ. ಬಸವಣ್ಣನವರು ಅಂತ ಹೆಸರು ಕೇಳಿದ್ರೆ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣ ಅಂತ ಕೇಳಿದ್ರ? ವಿಶ್ವಗುರು ಬಸವಣ್ಣವರು ಯಾವ ತತ್ವಗಳ ಆಧಾರದ ಮೇಲೆ ಅವರು ಪ್ರಚಾರ ಬಂದ್ರೆ ನೋಡೋಣ, ಸಮಾಜದ ತಿದ್ದಿ ಬಂದ್ರು? ಯಾವ್ದು ಯಾವ ತತ್ವಗಳ ಆಧಾರದ ಮೇಲೆ ಅವರು ಪ್ರಚಾರಕ್ಕೆ ಬಂದರು? ಇವತ್ತು ಬಸವಣ್ಣವರು ನೆನಪಾಗೋದು ಯಾವ ವಿಷಯದಲ್ಲಿ? ವಚನ. ಹಾಗಾದ್ರೆ ಧಾರ್ಮಿಕ ಸುಧಾರಣೆಗಳನ್ನ, ಸಮಾಜದ ಸುಧಾರಣೆಗಳನ್ನ ವಚನಗಳ ಮೂಲಕ ಒಂದು ಆಂದೋಲನವನ್ನ ಕೈಗೊಂಡಂತವ್ರು ಯಾರು ಅಂದ್ರೆ ಅವರು ಬಸವಣ್ಣ. ಹೀಗೆ ಈ ಒಂದು ಅವಧಿ ಒಳಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾರ ಬಗ್ಗೆ? ಶಂಕರಾಚಾರ್ಯ. ಶಂಕರಾಚಾರ್ಯರ ಬಗ್ಗೆ ನಿಮಗೆ ಗೊತ್ತಾ? ಇಲ್ಲ. ಅವನು ವಿವೇಕಾನಂದ ಶಂಕರಾಚಾರ್ಯ ಅಂತ. ಆಮೇಲೆ ಅದರ ವಿಷಯವನ್ನ ಏನ್ ಮಾಡೋಣ, ನಾವು ಪ್ರಸ್ತುತಪಡಿಸೋಣ. ಶಂಕರಾಚಾರ್ಯರ ಒಂದು ಜೀವನದ ಚರಿತ್ರೆ ಕುರಿತಾಗಿ ಈ ಒಂದು ವಿಡಿಯೋ ನಾವು ತಿಳ್ಕೊಳ್ಳೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಶತಮಾನದ ಕಾಲ ಭಾರತ ಹಲವು ಧರ್ಮಗಳಲ್ಲಿ ಹಂಚಿ ಹೋಗಿತ್ತು. ಅದಕ್ಕೆ ಹಲವು ಕಾರಣಗಳಿವೆ. ಆ ಸಂದರ್ಭದಲ್ಲಿ ಉದಯಿಸಿದ ಜ್ಯೋತಿ ಜಗದ್ಗುರು ಆದಿ ಶಂಕರಾಚಾರ್ಯರು. ಇಲ್ಲಿ ಒಂದು ಮಾತು ಹೇಳಬೇಕು. ಶಂಕರಾಚಾರ್ಯರಿಗಿಂತಲೂ ಮೊದಲು ಆದಿಯೋಗಿಗಳ ಕಾಲದಿಂದಲೂ ಹಲವು ಯೋಗಿಗಳು, ಸಾಧುಗಳು, ಸಂತರು ಈ ಪವಿತ್ರ ಧರ್ಮ ಸನಾತನ ಆಚಾರಗಳ ಬಗ್ಗೆ ಜ್ಞಾನ ನೀಡುತ್ತಾ ಬಂದಿದ್ದಾರೆ. ಆದರೆ ಶ್ರೀ ಶಂಕರಾಚಾರ್ಯರಿಗಿದ್ದ ತೀಕ್ಷ್ಣ ಆಲೋಚನೆ, ಹರಿತವಾದ ಜ್ಞಾನ ಅವರನ್ನು ಇತಿಹಾಸ ಇರುವವರೆಗೂ ಸ್ಮರಿಸುವಂತೆ, ಆರಾಧಿಸುವಂತೆ ಮಾಡುತ್ತದೆ. ಕೇರಳದ ಕಾಲಾಡಿ ಎಂಬ ಗ್ರಾಮದಲ್ಲಿ ಶಿವಗುರು, ಆರ್ಯಾಂಬೆ ಎಂಬ ದಂಪತಿಗಳಿದ್ದರು. ಅವರ ಭಕ್ತಿಗೆ ಪರಶಿವ ಕರುಣಿಸಿದ ಮಗು ಶಂಕರಾಚಾರ್ಯರು. ವೈಶಾಖ ಶುದ್ಧ ಪಂಚಮಿ ದಿನದಂದು ಆ ಶಿವನ ಜನ್ಮ ನಕ್ಷತ್ರವಾದ ಆರುದ್ರ ನಕ್ಷತ್ರದಲ್ಲಿ ಸೂರ್ಯ, ಶನಿ, ಗುರು, ಕುಜ ಉಚ್ಚ ಸ್ಥಾನದಲ್ಲಿರುವಾಗ ಜನಿಸಿದವರು ಶಂಕರರು. ಶಂಕರಾಚಾರ್ಯರು ಬಾಲ್ಯದಲ್ಲಿರುವಾಗಲೇ ತಂದೆ ಕಾಲವಾಗುತ್ತಾರೆ. ನಂತರ ತಾಯಿ ಮಗುವಿನ ಜವಾಬ್ದಾರಿ ಹೊರುತ್ತಾಳೆ. ಶಾಸ್ತ್ರೋಕ್ತವಾಗಿ ಉಪನಯನ ಮಾಡಿಸುತ್ತಾರೆ. ತುಂಬಾ ಏಕಾಗ್ರತೆ ಇದ್ದ ಬಾಲಕ ಶಂಕರ. ಬಾಲ್ಯದಲ್ಲೇ ವೇದಗಳನ್ನು, ಸಂಸ್ಕೃತ ಅಧ್ಯಯನ ಮಾಡಿದರು. ಅವರಲ್ಲಿ ವಿದ್ಯೆ ಮಾಡಿದ ಪರಿಣಾಮ ಹಾಗೂ ಅವರ ಕಲಿಕೆಯ ತೀಕ್ಷ್ಣತೆ ತಿಳಿಯಲು ಈ ಘಟನೆ ಕೇಳಬೇಕು. ಒಮ್ಮೆ ಭಿಕ್ಷೆಗಾಗಿ ಒಂದು ಮನೆಯ ಎದುರಿಗೆ ನಿಲ್ಲುತ್ತಾರೆ. ಆ ಮನೆಯಲ್ಲಿ ಒಬ್ಬ ಬಡ ಮಹಿಳೆ ಇದ್ದಳು. ಅವಳ ಬಳಿ ಇದ್ದ ಒಂದೇ ಹರುಕಲು ಸೀರೆಯನ್ನು ಒಗೆದು ಹಾಕಿದ್ದಳು. ಬೇರೆ ತುಂಡು ಬಟ್ಟೆಯಲ್ಲಿದ್ದ ಮಹಿಳೆ ಈ ಬಾಲಕನ ಧ್ವನಿ ಕೇಳಿ ಅದೇ ಸೀರೆಯನ್ನು ಉಟ್ಟುಕೊಂಡು ತನ್ನ ಬಳಿ ಏನೂ ಇಲ್ಲದಿದ್ದರೂ ಮನೆಯಲ್ಲಿದ್ದ ಒಂದೇ ಒಂದು ನೆಲ್ಲಿಕಾಯಿಯನ್ನು ಕೊಡುತ್ತಾಳೆ. ಆ ಮಹಿಳೆಯ ಸ್ಥಿತಿ ಕಂಡು ಶಂಕರರು ಮರುಗುತ್ತಾರೆ. ಅಲ್ಲೇ ಮನೆಯ ಅಂಗಳದಲ್ಲಿ ಕೂತು ಕನಕಧಾರ ಸ್ತೋತ್ರ ಹೇಳಿ ಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾರೆ. ಮನೆಯ ಅಂಗಳದಲ್ಲಿ ಬಂಗಾರದ ನೆಲ್ಲಿಕಾಯಿ ಮಳೆಯಾಗುತ್ತದೆ. ಇದಕ್ಕೆ ಪುರಾವೆ ಕಾಲಾಡಿ ಬಳಿಯ ಒಂದು ಊರಿನಲ್ಲಿ ಈಗಲೂ ಆ ಕುಟುಂಬದ ವಂಶಸ್ಥರು ಇದ್ದಾರೆ. ಸ್ವರ್ಣತಿಲ್ಲಂ ಎಂದು ಆ ವಂಶದವರನ್ನು ಕರೆಯುತ್ತಾರೆ. ಶಂಕರರ ತಾಯಿ ಪ್ರತಿದಿನ ಪೂರ್ಣಾ ನದಿಗೆ ಸ್ನಾನಕ್ಕೆ ಹೋಗುತ್ತಿದ್ದರು. ಒಮ್ಮೆ ಕಾಲು ಜಾರಿ ಬಿದ್ದು ಬಿಡುತ್ತಾರೆ. ಆಗ ಶಂಕರರು ನದಿಯನ್ನು ಪ್ರಾರ್ಥಿಸಿದರು. ಪ್ರಾರ್ಥನೆಗೆ ಒಲಿದ ತಾಯಿ ಪೂರ್ಣ ನದಿ ತನ್ನ ಪಥವನ್ನೇ ಬದಲಿಸಿದಳು. ಸ್ವಲ್ಪ ಓರೆಯಾಗಿ ಹರಿದು ಆರ್ಯಾಂಬೆಯ ಮನೆಯ ಹತ್ತಿರದಿಂದ ಹರಿಯತೊಡಗಿತು. ಇದಕ್ಕೂ ಪುರಾವೆ ಇದೆ.
ಶಂಕರರು ನೆಲೆಸಿದ ಮನೆಯ ಜಾಗವನ್ನು ಗುರುತಿಸಲಾಗಿದೆ. ಅಲ್ಲಿ ಪೂರ್ಣ ನದಿ ಕವಲೊಡೆದು ಓರೆಯಾಗಿ ಹರಿಯುವುದನ್ನು ಈಗಲೂ ಗಮನಿಸಬಹುದು. ಹಲವು ಬಾರಿ ತಾವು ಸನ್ಯಾಸತ್ವ ಸ್ವೀಕರಿಸುವುದಾಗಿ ಶಂಕರರು ತಾಯಿಗೆ ಹೇಳುತ್ತಿದ್ದರು. ಆದರೆ ತಾಯಿ ಅಷ್ಟು ಗಮನ ಕೊಡುತ್ತಿರಲಿಲ್ಲ. ಒಂದು ದಿನ ಶಂಕರರು ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡುವಾಗ ಮೊಸಳೆ ಹಿಡಿಯುತ್ತದೆ. ಅದರಿಂದ ತಪ್ಪಿಸಿಕೊಳ್ಳಬೇಕು ಎಂದು ತಾಯಿ ಮಗನನ್ನು ಸನ್ಯಾಸಿ ಮಾಡುತ್ತೇನೆ ಎಂದು ಹೇಳಿಬಿಟ್ಟಳು. ಶಂಕರರ ಪ್ರಾಣ ಉಳಿಯಿತು. ತಾಯಿ ಮಾತು ಕೊಟ್ಟಿದ್ದಳು. ಅದರಂತೆ ಶಂಕರರು ಸನ್ಯಾಸಿಯಾಗಲು ಸಿದ್ಧರಾದರು. ತಾಯಿಯ ಆಶೀರ್ವಾದ ಪಡೆದು ಹೊರಡಲು ಸಿದ್ಧರಾದಾಗ ತಾಯಿ ಕೇಳಿಕೊಂಡಳು, ನನ್ನ ಅಂತ್ಯ ಸಂಸ್ಕಾರ ನೀನೇ ಮಾಡಬೇಕೆಂದು. ಶಂಕರರು ಮಾತು ಕೊಡುತ್ತಾರೆ, ಅಮ್ಮ, ನೀವು ನೆನೆಸಿಕೊಂಡಾಗ ನಿಮ್ಮ ಕಣ್ಣ ಮುಂದೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಮುಂದೆ ಗೋವಿಂದ ಭಗವತ್ಪಾದರ ಶಿಷ್ಯರಾದರು. ಗೋವಿಂದ ಭಗವತ್ಪಾದರು ಮಹಾಋಷಿ ಗೋವಿಂದಪಾದರ ಶಿಷ್ಯರು. ಗೋವಿಂದಪಾದರು ಋಷಿ ವ್ಯಾಸರ ಮಗನಾದ ಸುಕರ ಪುತ್ರ. ಬಾಲಶಂಕರರ ಬುದ್ಧಿವಂತಿಕೆ, ವಿಚಾರ ಜ್ಞಾನ ನೋಡಿದ ಗೋವಿಂದ ಭಗವತ್ಪಾದರು ಈ ಬಾಲಕ ಶಿವನ ಅವತಾರವೇ ಇರಬೇಕು ಎಂದು ಬ್ರಹ್ಮಜ್ಞಾನ, ಉಪನಿಷತ್ತುಗಳ ಸಾರ ಹಾಗೂ 4 ವೇದಗಳನ್ನು ಬೋಧಿಸಿದರು. ಶಂಕರರು 12ನೇ ವಯಸ್ಸಿಗೆ ಬರುವಷ್ಟರಲ್ಲಿ 4 ವೇದಗಳನ್ನು, ಸಕಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು. ನಂತರ ಗುರುವಿನ ಆಜ್ಞೆಯಂತೆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ರಚಿಸಿದರು. ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಭಗವದ್ಗೀತೆ ಇವೇ ಪ್ರಸ್ಥಾನತ್ರಯಗಳು. ಪ್ರಮುಖ ಕೃತಿಗಳೆಂದರೆ ವಿವೇಕ ಚೂಡಾಮಣಿ, ಭಜಗೋವಿಂದಂ, ಶಿವಾನಂದ ಲಹರಿ, ಇನ್ನೂ ಹಲವಾರು. ಶ್ರೀ ಶಂಕರಾಚಾರ್ಯರು ಅದ್ವೈತ ತತ್ವವನ್ನು ಪ್ರತಿಪಾದಿಸಿದರು. ಅದ್ವೈತ ಎಂದರೆ ಎರಡನೆಯದು ಇಲ್ಲದಿರುವುದು. ಜೀವ ಮತ್ತು ಬ್ರಹ್ಮ ಈ ಎರಡು ಬೇರೆ ಅಲ್ಲ ಎಂದರೆ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದರು. ಈ ಜಗತ್ತು ಮಾಯೆ ಎಂದರೆ ನಾಶ ಹೊಂದುವಂತಹದ್ದು, ಬ್ರಹ್ಮ ಒಂದೇ ಸತ್ಯವಾದದ್ದು. ಶ್ರೀ ಆದಿ ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲಿ 2 ಬಾರಿ ಅಖಂಡ ಭಾರತವನ್ನು ಸುತ್ತಿದರು. ಶೃಂಗೇರಿ, ಬದರಿ, ದ್ವಾರಕ ಮತ್ತು ಪುರಿ ಹೀಗೆ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸುವ ಮೂಲಕ ಭಾರತವನ್ನು ಒಂದುಗೂಡಿಸಿದರು. ತಿರುಪತಿಗೆ ಭೇಟಿ ನೀಡಿ ಧನಾಕರ್ಷಣ ಯಂತ್ರವನ್ನು ಸ್ಥಾಪಿಸಿದರು. ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀಚಕ್ರ ಯಂತ್ರವನ್ನು ಸ್ಥಾಪಿಸಿದರು. ಕಾಶ್ಮೀರದ ಸರ್ವಜ್ಞ ಪೀಠವೇರಿದ ಮೊಟ್ಟ ಮೊದಲ ದಕ್ಷಿಣ ಭಾರತದ ಯತಿ ಶ್ರೇಷ್ಠರಾದರು. ಇವರ ಪರಂಪರೆಯಿಂದಲೇ ಬಂದ ಶ್ರೀ ವಿದ್ಯಾರಣ್ಯರು ಹಿಂದೂ ಧರ್ಮ ರಕ್ಷಣೆಗಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದರು. ಇಷ್ಟೆಲ್ಲ ಸಾಧನೆ ಮಾಡಿದ ಈ ದೈವ ಪುರುಷರು ತಮ್ಮ 32ನೇ ವಯಸ್ಸಿನಲ್ಲಿ ಕೇದಾರನಾಥದಲ್ಲಿ ಅದೃಶ್ಯರಾದರು. ಪರಶಿವನನ್ನು ಸೇರಿಕೊಂಡರು. ಭಾರತ ಹಲವು ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಅಲ್ಲಿ ನಾವೆಲ್ಲ ಹಿಂದೂಗಳು ಎಂದು ಧರ್ಮದ ಆಧಾರದ ಮೇಲೆ ಎಲ್ಲ ರಾಜ್ಯಗಳನ್ನು ಒಟ್ಟುಗೂಡಿಸಿ ಏಕರಾಷ್ಟ್ರವಾದವನ್ನು ದೃಢವಾಗಿ ನಿಲ್ಲುವಂತೆ ಮಾಡಿದ ಕೀರ್ತಿ ಈ ದೇವಪುರುಷರಿಗೆ ಸಲ್ಲುತ್ತದೆ. ಶ್ರೀ ಶಂಕರರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ, ಅವರಂಥ ಏಕಾಗ್ರತೆ ನಮ್ಮಲ್ಲೂ ಬೆಳೆಯಲಿ ಎಂದು ಶಿವನಲ್ಲಿ ಬೇಡಿಕೊಳ್ಳುತ್ತೇನೆ. ನಿಮ್ಮ ಅಭಿಪ್ರಾಯವನ್ನು. ಹೀಗೆ ಶಂಕರಾಚಾರ್ಯ ಜೀವನದ ಪ್ರತಿಯೊಂದು ಕಾಲಘಟ್ಟವನ್ನು ಈ ಒಂದು ವಿಡಿಯೋ ಮೂಲಕ ನೋಡಿದೆ. ಶಂಕರಾಚಾರ್ಯರ ಜೀವನದ ಚರಿತ್ರೆಯನ್ನು ನಾವಿವಾಗ ತಿಳ್ಕೊಳ್ಳೋಣ. ಆ ವಿಡಿಯೋ ಮೂಲಕ ಸಹ ತಾವು ತಿಳ್ಕೊಂಡಿದ್ರಿ. ಈಗ ಒಂದೊಂದಾಗಿ ನಾನು ಹಂತವಾಗಿ ಬರ್ತಾ ಹೋಗ್ತೀನಿ. ಶಂಕರಾಚಾರ್ಯರು ಜನ್ಮಸ್ಥಳ ಕೇರಳದ ಕಾಲನಿ. ಕೇರಳದ ಕಾಲನಿ ಎಂಬ ಗ್ರಾಮದಲ್ಲಿ ನಂಬೂದರಿ ವಂಶ. ಯಾವ ವಂಶದಲ್ಲಿ? ನಂಬೂದರಿ ವಂಶ. ನಂಬೂದರಿ ವಂಶದಲ್ಲಿ ಜನಿಸಿದ್ರು. ತಂದೆ ಶಿವಗುರು, ತಾಯಿ ಆರ್ಯಾಂಬ. ನೋಡಿ,
ಆರಂಭ. ಶಂಕರರು ತಮ್ಮ 7ನೇ ವಯಸ್ಸಿನಲ್ಲಿ ಅತ್ಯಂತ ಪ್ರಕಾಂಡ ಪಂಡಿತರಾಗಿರುವಂತಹ, ಅತಿ ಹೆಚ್ಚು ಜ್ಞಾಪಕ ಶಕ್ತಿಯನ್ನು ಹೊಂದಿರುವಂತಹ ಶಂಕರಾಚಾರ್ಯರು ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಅವರ ನೆನಪಿನ ಶಕ್ತಿ ಬಹಳಷ್ಟು ಅಂತ ನಾವು ಈಗ ವಿಡಿಯೋ ಮೂಲಕ ನೋಡಿದ್ವಿ. 7ನೇ ವಯಸ್ಸಿನಲ್ಲಿ ಎಲ್ಲಾ ಸೂತ್ರಗಳ ಪಾಂಡಿತ್ಯವನ್ನ ಹೊಂದಿದ್ರಂತ. ಎಷ್ಟು ವಯಸ್ಸಿನಲ್ಲಿ? 7ನೇ ವಯಸ್ಸಿನಲ್ಲಿ. ಕೇವಲ 7 ವಯಸ್ಸಿನಲ್ಲಿ ಅತಿ ಹೆಚ್ಚು ಶಾಸ್ತ್ರಗಳಲ್ಲಿ ಮತ್ತು ಸೂತ್ರಗಳನ್ನು, ಆ ಎಲ್ಲ ಸೂತ್ರಗಳ ಜ್ಞಾನವನ್ನ ಅವರು ಪಡ್ಕೊಂಡಿದ್ರು ಎನ್ನುವುದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಶಂಕರಾಚಾರ್ಯರು ಸನ್ಯಾಸವನ್ನು ಸ್ವೀಕರಿಸಿದ ಆದಮೇಲೆ ಅವರ ಗುರು ಗೋವಿಂದ ಭಗವತ್ಪಾದರಲ್ಲಿ ಅವರು ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು. ಇವರು ಗುರು ಯಾರು? ಗೋವಿಂದ ಗೋವಿಂದ ಭಗವತ್ಪಾದಕರು ಇವರ ಗುರು. ವೇದಶಾಸ್ತ್ರಗಳಲ್ಲಿ ಅಧ್ಯಯನವನ್ನು ಕಲಿತಿರುವುದು ಶಂಕರಾಚಾರ್ಯರು ಯಾರಲ್ಲಿ? ಅವರ ಗುರುಗಳಾಗಿರುವಂತಹ ಗೋವಿಂದ ಭಗವತ್ಪಾದಕರಲ್ಲಿ ಅವರು ಜ್ಞಾನವನ್ನ, ವೇದಗಳ ಅಧ್ಯಯನವನ್ನ ಪಡೆದರು. ಶಂಕರಾಚಾರ್ಯರು ಕೇವಲ ವೇದಶಾಸ್ತ್ರಗಳನ್ನ ಮಾತ್ರ ಕಲಿತಿರದೆ ಅವರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಬಗ್ಗೆ ಆಳವಾದಂತಹ ಅಧ್ಯಯನವನ್ನ ಮಾಡಿದರು. ಯಾವುದೋ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳು. ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳಲ್ಲಿ ಅತ್ಯಂತ ಹೆಚ್ಚಿನವಾದಂತಹ ಒಂದು ಆಳವಾದಂತಹ ಜ್ಞಾನವನ್ನ ಸಂಪಾದನೆ ಮಾಡಿದಂತಹ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಶಂಕರಾಚಾರ್ಯ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ನೋಡಿ, ಶಂಕರಾಚಾರ್ಯರ ಜೀವನದ ಚರಿತ್ರೆಗೆ ನೋಡ್ತಾ ಹೋದಾಗ ಜನ್ಮಸ್ಥಳ ಕೇರಳದ ಕಾಲಡಿಯ ನಂಬೂದಿರಿ ವಂಶದಲ್ಲಿ ಅವರು ಜನಿಸ್ತಾರೆ. ತಂದೆ ಶಿವಗುರು, ತಾಯಿ ಮಾರಮ್ಮ. ಅವರ ಗುರುಗಳ ಹೆಸರೇನು? ಗೋವಿಂದ ಭಗವತ್ಪಾದರು ಗುರುಗಳಾಗಿದ್ದಾರೆ. ಹಾಗೆಯೇ ಅವರು ಕೇವಲ ವೇದಗಳ ಕುರಿತು ಅಷ್ಟೇ ತಿಳ್ಕೊಳ್ತಾರೆ. ಹಾಗೆಯೇ ಇನ್ನುಳಿದಂತೆ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಜ್ಞಾನವನ್ನು ಸಹ ಅವರು ಏನು ಪಡ್ಕೊಂಡಿದ್ರು ಎನ್ನುವಂಥದ್ದು. ಅವರ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ಅದ್ವೈತ ಎರಡು ಸಿದ್ಧಾಂತಗಳು ಅಂತ ಈಗ ವಿಡಿಯೋದಲ್ಲಿ ಕೇಳಿದ್ರಿ ಅಲ್ವಾ? ಅದ್ವೈತದೇನೋ ಎರಡು ಸಿದ್ಧಾಂತಗಳು ಅನ್ನುವಂಥದ್ದು ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಇವರು ಪ್ರತಿಪಾದಿಸುವಂತಹ ತತ್ವಗಳನ್ನು ನಾವು ನೋಡ್ತಾ ಹೋಗೋಣ. ಯಾರು ಪ್ರತಿಪಾದಿಸುವಂತಹ? ನೋಡಿ, ಇದು ಅವರ ಜೀವನ ಚರಿತ್ರೆ. ಪ್ರಾರಂಭದ ಜೀವನ ಹೇಗಿತ್ತು, ಅವರ ತಂದೆ ಯಾರು, ತಾಯಿ ಯಾರು ಇಲ್ಲಿ ನೀವು ನೋಡ್ತಾ ಹೋಗ್ತೀವಿ. ಓಕೆ, ಅವರ ಸಿದ್ಧಾಂತವನ್ನು ಇವಾಗ ತಿಳ್ಕೊಳ್ಳೋಣ. ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ಈಗ ಅವರ ತತ್ವಗಳನ್ನ ಒಂದೊಂದಾಗಿ ನೋಡೋಣ. ಏನು ಅವರು ಬೋಧನೆ ಮಾಡಿದರು ಎನ್ನುವಂಥದ್ದು ನೋಡಿ. ಅದ್ವೈತ ಸಿದ್ಧಾಂತದ ಪ್ರಕಾರ ಸ್ವಲ್ಪ ಗಮನ ಮಾಡಿರಿ. ಅದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ. ಅದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ. ಸತ್ಯ ಅಂದ್ರೆ ಅಪೋಸಿಟ್ ಮಿಥ್ಯ. ಹಾಗಾದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದಂತಿರುವಂತ ಏನು ಜಗತ್ತಿದೆ ಅದೆಲ್ಲವೂ ಸುಳ್ಳು ಅಂತ ನೋಡಿ. ನಾವು ಹೇಳ್ತೀವಿ ಪರಿಸರ ದೇವರನ್ನ ಕರಿತೇವೆ, ಹನುಮಪ್ಪನ ಕರಿತೇವೆ, ಬಸವಣ್ಣನ ಕರಿತೇವೆ, ಹೌದಾ? ಹಲವಾರು ದೇವತೆಗಳನ್ನ ಅವನ್ನ ಪೂಜೆ ಮಾಡ್ತೇವೆ, ಹೌದಾ? ಅದರಿಂದ ಹೇಳ್ತಾರೆ ಬ್ರಹ್ಮನೊಬ್ಬನೇ ಸತ್ಯ. ನೋಡಿ, ಅವರ ಕಾನ್ಸೆಪ್ಟ್ ಹೇಗಿದೆ ಅಂತ, ಈ ಅದ್ವೈತ ಸಿದ್ಧಾಂತದ ತತ್ವಕ್ಕೆ ಸಂಬಂಧಪಟ್ಟಂತ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ, ಹಾಗೆ ಉಳಿದ ಜಗತ್ತು ಮಿಥ್ಯ. ಹಾಗಾದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ. ಹಾಗಾದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ. ಹಾಗಾದ್ರೆ ಉಳಿದ ಜಗತ್ತು ಮಿಥ್ಯ. ಹಾಗಾದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ.
ಉಳಿದ ಜಗತ್ತು ಮಿಥ್ಯ ಎನ್ನುವಂಥದ್ದು ಇವರು ಬೋಧಿಸಿರುವಂತಹ ತತ್ವ. ಹಾಗಾದರೆ ಬ್ರಹ್ಮನೊಬ್ಬನು ಸತ್ಯ ಅನ್ನೋದಾಗಿದೆ, ಉಳಿದ ಜಗತ್ತು ಮಿಥ್ಯ ರೂಪವಾಗಿದೆ. ಉಳಿದ ಜಗತ್ತು ಮಿಥ್ಯ ರೂಪವಾಗಿದೆ. ಹಾಗೆಯೇ ಜೀವನು ಬ್ರಹ್ಮನೇ, ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆಯಲ್ಲ. ನೋಡಲಿ, ಜೀವನು ಬ್ರಹ್ಮನೇ ಮತ್ತು ಮತ್ತು ಜೀವ, ನಾವೇನು ಬದುಕಿದ್ದೇವಲ್ಲ, ನೋಡಿ ಜೀವನ ಅಂತಂದ್ರೆ ಬದುಕಿರುವ ಎಲ್ಲರೂ, ಬದುಕಿರುವ ಎಲ್ಲರೂ ಅಂತ ಹೇಳ್ತಿದ್ದೀವಿ. ಹಾಗಾದ್ರೆ ಜೀವನು ಬ್ರಹ್ಮನೇ ಆದರೆ ಈ ಜೀವ ಏನಿದೆ, ಈ ಜೀವ ಏನಿದೆ ಇದು ಬ್ರಹ್ಮನಿಂದ ಬೇರೆಯಲ್ಲ. ನೋಡಿ, ಯಾರಿಂದ ಬೇರೆಯಲ್ಲ? ಬ್ರಹ್ಮನಿಂದ ಬೇರೆಯಲ್ಲ. ಹಾಗಾದ್ರೆ ನಮ್ಮ ಜೀವ ಬ್ರಹ್ಮನೇ ಅನ್ನಂಗಾಯ್ತು, ಹೌದಾ? ಎಸ್. ನೋಡಿ ಎಷ್ಟು ಜನ ಹೇಳ್ತಾರೆ, ಎಂತಹ ತತ್ವ ಇದರೊಳಗಡೆ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ರೂಪವಾಗಿದೆ. ಈ ಜೀವನ ಏನಿದೆ, ಈ ಜೀವ ಏನಿದೆ ಆತ ಬ್ರಹ್ಮನು. ಈ ಜೀವ ಯಾರಿಂದ ಬೇರೆಯಾಗಿಲ್ಲ? ಬ್ರಹ್ಮನಿಂದ ಬೇರೆಯಾಗಿಲ್ಲ ಎನ್ನುವಂಥದ್ದು. ಮತ್ತೆ ಮುಂದೆ ಹೇಳ್ತಾರೆ ಜಗತ್ತು ಒಂದು ಮಾಯೆ. ಮತ್ತೆ ನೋಡಿ ಎಷ್ಟು ಹೇಳ್ತಾರ, ಜಗತ್ತೊಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಇರುವ ಜಗತ್ತೆಲ್ಲವೂ ಸುಳ್ಳು, ಅದು ಮಾಯೆ. ದಿಸ್ ಇಸ್ ಮ್ಯಾಜಿಕ್. ಬ್ರಹ್ಮ ಮಾತ್ರ ಸತ್ಯ. ಜನರು ಅಜ್ಞಾನಿಗಳು, ಜನರು ಅಜ್ಞಾನಿಗಳು, ಅವರಿಗೆ ಜಗತ್ತು ಮಾಯೆ ಎಂಬುದು ಗೊತ್ತಿಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾ ಹೋಗ್ತಾರೆ, ಜಗತ್ತು ಅವ್ರಿಗೆ ಏನೋ ಗೊತ್ತಿಲ್ಲ, ಮಾಯೆ ಎಂಬುದು ಜನರಿಗೆ ಗೊತ್ತಿಲ್ಲ. ನೋಡಿ, ಜಗತ್ತೊಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಜಗತ್ತೊಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಜನರು ಅಜ್ಞಾನಿಗಳು. ಯಾಕೆ? ಜಗತ್ತು ಮಾಯೆ ಎಂಬುದು ಜನರಿಗೆ ಗೊತ್ತಿಲ್ಲ, ಹಾಗಾಗಿ ಜನರು ಅಜ್ಞಾನಿಗಳು. ಮತ್ತೆ ಮುಂದುವರೆದು ಹೇಳ್ತಾರೆ ಏನು, ಮತ್ತು ಬ್ರಹ್ಮನು ಸತ್ಯವೆಂಬುದೂ ಗೊತ್ತಿಲ್ಲ. ಎರಡು ಹೇಳ್ತಾರೆ ಇಲ್ಲಿ, ಜಗತ್ತು ಮಾಯೆ ಎಂಬುದು ಜನರಿಗೆ ಗೊತ್ತಿಲ್ಲ, ಹಾಗಾಗಿ ಅಜ್ಞಾನಿಗಳವರು. ಬ್ರಹ್ಮನು ಸತ್ಯ ಎಂಬುದೂ ಗೊತ್ತಿಲ್ಲ, ಈ ಎರಡೂ ಗೊತ್ತಿರದ, ಎರಡೂ ತಿಳಿದಿರದ ಮನುಷ್ಯ ಜೀವಿ, ಮಾನವ ಅಜ್ಞಾನಿ ಅಂತ. ನೋಡಿ ಎಷ್ಟು ಚಂದ ಹೇಳ್ತಾರೆ, ಏನ್ ಹೇಳ್ತಾರೆ? ಒಂದು ನಿಮಿಷ ನೋಡಿ, ಜಗತ್ತು ಒಂದು ಮಾಯೆ, ಜಗತ್ತೊಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಬ್ರಹ್ಮ ಮಾತ್ರ ಸತ್ಯ. ಹಾಗಾದ್ರೆ ಈ ಮಾನವನಿಗೆ, ಈ ಜನರಿಗೆ, ಜನರು ಏನಾಗಲ್ಲ, ಅಜ್ಞಾನಿಗಳಂತ ಕರೀತಾರೋ. ಯಾಕೆ ಜನರನ್ನ ಅಜ್ಞಾನಿಗಳಂತ ಕರೀತಾರಪ್ಪ ಅಂತಂದ್ರೆ, ಶಂಕರಾಚಾರ್ಯರು ಜಗತ್ತೊಂದು ಮಾಯೆ ಎಂಬುದು ನಿಮಗೆ ಗೊತ್ತಿಲ್ಲ, ಜಗತ್ತೊಂದು ಮಾಯೆ ಎಂಬುದು ಗೊತ್ತಿಲ್ಲ, ಅಷ್ಟೇ ಅಲ್ಲದೆ ಬ್ರಹ್ಮ ಸತ್ಯ ಎಂಬುದು ಗೊತ್ತಿಲ್ಲ. ಹೀಗಾಗಿ ಮಾನವನ್ನ ಏನ ಕರೆಯುವ? ಅಜ್ಞಾನಿಗಳು ಅಂತ. ಆದ್ದರಿಂದಾಗಿ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳ್ಕೊಳ್ಳಬೇಕಾಗಿದೆ. ಯಾವ ಮಾರ್ಗದಿಂದ? ಜ್ಞಾನ ಮಾರ್ಗದಿಂದ. ಯಾವುದು ಮಾಯೆ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸತ್ಯ ಅಂತ ನಾವು ಗೊತ್ತಾಗಬೇಕು ಅಂತಂದ್ರೆ, ಏನು ಜಗತ್ತು ಮಾಯೆಯೋ ಅಥವಾ ಬ್ರಹ್ಮ ಮಾಯೆಯೋ, ಜಗತ್ತು ಸತ್ಯವೋ ಅಥವಾ ಬ್ರಹ್ಮ ಸತ್ಯವೋ, ಅಥವಾ ಬ್ರಹ್ಮ ಸತ್ಯನೋ ಜಗತ್ತು ಸುಳ್ಳು ಅಂತ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಮಗೆ ಏನು ಬೇಕಪ್ಪ ಅಂತಂದ್ರೆ, ಯಾವ ಮಾರ್ಗದಲ್ಲಿ ಹೋದ್ರೆ ನಮಗೆ ಗೊತ್ತಾಗುತ್ತೆ? ಜ್ಞಾನ ಮಾರ್ಗದಲ್ಲಿ ಹೋದ್ರೆ ಮಾತ್ರ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ, ಪ್ರಪಂಚ ಒಂದು ಮಾಯೆ ಎಂಬುದನ್ನು ತಿಳ್ಕೊಂಡು, ಪ್ರಪಂಚ ಒಂದು ಮಾಯೆ ಎಂಬುದನ್ನು ತಿಳ್ಕೊಂಡು ಪರಮ ಸತ್ಯವಾಗಿರುವಂತಹ ಬ್ರಹ್ಮನೊಡನೆ, ನೋಡಿ, ಪರಮ ಸತ್ಯವಾಗಿರುವ ಬ್ರಹ್ಮನೊಡನೆ ಜೀವಾತ್ಮವನ್ನ ವಿಲೀನಗೊಳಿಸಬೇಕು. ಹಾಗಾದ್ರೆ ಇವರ ಪ್ರತಿಪಾದನೆ ಇಷ್ಟೇ ಅಂತ ತಿಳ್ಕೊಳ್ಬಹುದು. ಏನಪ್ಪಾ ಅಂತಂದ್ರೆ, ಬ್ರಹ್ಮನೇ ಸತ್ಯ, ಉಳಿದೆಲ್ಲವೂ ಮಿಥ್ಯ, ಉಳಿದೆಲ್ಲವೂ ಮಾಯೆ.
ಹಾಗಾದ್ರೆ ಈ ಬ್ರಹ್ಮ ಸತ್ಯ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ, ಈ ಜಗತ್ತು ಮಾಯೆ ಅಂತ ಗೊತ್ತಾಗಬೇಕಾದ್ರೆ ನೀವು ಯಾವ ಮಾರ್ಗದಿಂದ ಹೋದ್ರೆ ಗೊತ್ತಾಗುತ್ತೆ? ಜ್ಞಾನ ಮಾರ್ಗದಿಂದ ಹೋದ್ರೆ ಮಾತ್ರ ನಿಮಗೆ ಅದರ ಅರಿವು ಉಂಟಾಗ್ತದೆ ಅನ್ನುವಂತ ವಿಚಾರವನ್ನ ಯಾರು ಹೇಳ್ತಾರೆ? ಶಂಕರಾಚಾರ್ಯರು. ಹಾಗಾದ್ರೆ ಶಂಕರಾಚಾರ್ಯರು ಯಾವ ಮಾರ್ಗವನ್ನು ಬೋಧಿಸಿದ್ರು ಅಂತಂದ್ರೆ ಜ್ಞಾನ ಮಾರ್ಗವನ್ನು ಬೋಧಿಸಿದ್ರು ಅಂತ. ನೀವು ಮುಂದೆ ನಿಮ್ಮ ಜೀವನವನ್ನು ಉತ್ತಮವಾಗಿ ನೀವು ರೂಪಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರೆ, ನಿಮ್ಮ ಜೀವನವನ್ನು ನೀವು ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಹೆಚ್ಚು ಏನನ್ನು ಪಡ್ಕೊಳ್ಬೇಕಪ್ಪ ಅಂತಂದ್ರೆ ಜ್ಞಾನವನ್ನ ಪಡ್ಕೊಳ್ಬೇಕು ಆಗುತ್ತಂತ. ಜ್ಞಾನವನ್ನ ಪಡ್ಕೊಳ್ಬೇಕಾಗುತ್ತೆ ಅಂತ. ಈ ಜ್ಞಾನ ಮಾರ್ಗದ ಮೂಲಕ ನಿಮ್ಮ ಜೀವನವನ್ನ ನೀವು ಏನ್ ಮಾಡ್ಕೊಳ್ಬೋದಪ್ಪ ಅಂದ್ರೆ ಉತ್ತಮವಾಗಿ ರೂಪಿಸಬಹುದು. ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿ ಆಗಬೇಕು ಅಂತಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ. ಮುಂದೆ ಯಾವುದಾದ್ರೂ ಉನ್ನತ ಹುದ್ದೆಗೆ ಹೋಗಬೇಕು ಅಂತಂದ್ರೆ ಅಥವಾ ಒಂದು ಸಂಸ್ಕಾರವನ್ನು ಪಡ್ಕೊಂಡು ಉತ್ತಮ ಪ್ರಜೆ ಆಗಬೇಕು ಅಂತಂದ್ರೆ ನಿಮಗೆ ಯಾವ ಮಾರ್ಗದ ಮೂಲಕ ಹೋಗ್ಲಿಕ್ಕೆ ಸಾಧ್ಯತೆ ಇದೆ? ಹಣ ಮಾರ್ಗದ ಮೂಲಕ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಜ್ಞಾನ ಮಾರ್ಗದ ಮೂಲಕ ನೀವು ಏನಾದರೂ ಸಾಧಿಸಿದ್ರೆ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಹಾಗೆ ಮುಂದೆ ಹೇಳ್ತಾರೆ ಶಂಕರಾಚಾರ್ಯರು, ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಜೀವಾತ್ಮನಿಗೆ ಪ್ರತ್ಯೇಕವಾದ ಅಸ್ತಿತ್ವವಿಲ್ಲ. ನೋಡಿ, ಜೀವಾತ್ಮನಿಗೆ ಪ್ರತ್ಯೇಕವಾದಂತಹ ಅಸ್ತಿತ್ವ ಇಲ್ಲ ಅಂತ, ಬೇರೆ ಮತ್ತೊಂದು ಅಸ್ತಿತ್ವವಿಲ್ಲ. ಶಂಕರಾಚಾರ್ಯ ಇದನ್ನೇ ಏನಂತ ಹೇಳಿದ್ರು ಅಂದ್ರೆ ನಾನೇ ಬ್ರಹ್ಮನು, ನಾನೇ ಬ್ರಹ್ಮನು. ಹಾಗಾದ್ರೆ ಜೀವಾತ್ಮನಿಗೆ ಮತ್ತೊಂದು ಅಸ್ತಿತ್ವ ಇಲ್ಲ ಅನ್ನೋದಾದ್ರೆ ಈಗಿರುವಂತಹ ಜೀವಾತ್ಮ ಆಗಿರುವಂತಹ ಈ ಜನ, ಜೀವಾತ್ಮನಾಗಿರುವಂತಹ ಈ ಜನ ಆತನೇ ಬ್ರಹ್ಮ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜೀವಾತ್ಮ ಮತ್ತೊಂದಿಲ್ಲ, ಜೀವಾತ್ಮ ಎನ್ನುವಂಥದ್ದು ಪ್ರತ್ಯೇಕ ಮತ್ತೊಂದು ಅಸ್ತಿತ್ವ ಇಲ್ಲ. ಹಾಗಾದ್ರೆ ಜೀವಾತ್ಮ ಅಂತ ಅಂದ್ಕೊಂಡಿದ್ರೆ ಅದು ನಾನೇ, ಅದಕ್ಕೆ ಅದನ್ನೇ ನಾನೇ ಬ್ರಹ್ಮನು ಅಂತ ಹೇಳ್ತಾರೆ. ಏನಂದ್ರ ನಾನೇ ಬ್ರಹ್ಮನು ಅಂತ ಹೇಳ್ತಾ ಹೋಗ್ತಾರೆ. ವಾಚ್ ಮಾಡಿಲ್ಲ ನೋಡಿ, ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಅದಕ್ಕೆ ಮುಂದೆ ಪ್ರತಿಪಾದಿಸ್ತಾರೆ ಏನಂತ, ನಾನೇ ಬ್ರಹ್ಮ. ಏನಂದ್ರ ನಾನೇ ಬ್ರಹ್ಮ ಅಂತ ಹೇಳ್ತಾರೆ. ಅಥವಾ ಇನ್ನೊಂದಾಗಿ ಹೇಳಿದ್ರ ಅಹಂ ಬ್ರಹ್ಮಾಸ್ಮಿ ಅಂತ. ಅಹಂ ಬ್ರಹ್ಮಾಸ್ಮಿ ಅಂತ. ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾರೆ ಯಾರು? ಶಂಕರಾಚಾರ್ಯರು. ಹಾಗಾದ್ರೆ ಇಲ್ಲಿ ಬ್ರಹ್ಮವು ಸತ್ಯ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? ಬ್ರಹ್ಮವು ಸತ್ಯ, ಅದು ನಿರ್ಗುಣ. ಬ್ರಹ್ಮವು ಸತ್ಯ, ಅದು ನಿರ್ಗುಣ. ಅದಕ್ಕೆ ಯಾವುದೇ ಲಕ್ಷಣಗಳಿಲ್ಲ, ಅದಕ್ಕೆ ಯಾವುದೇ ಲಕ್ಷಣಗಳು ಇಲ್ಲ ಮತ್ತು ಆಕಾರವಿಲ್ಲ. ನೋಡಿ ಮತ್ತೆ ಮುಂದುವರೆದು ಹೇಳ್ತಾರೆ, ಬ್ರಹ್ಮವು ಸತ್ಯವೇ, ಓಕೆ, ಅದು ನಿರ್ಗುಣ. ಹಾಗೆ ಅದಕ್ಕೆ ಯಾವುದೇ ರೀತಿಯಂತಹ ಲಕ್ಷಣಗಳಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿಯಾದ ಆಕಾರ ಇಲ್ಲ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಅವ್ರ ಸ್ಟೋರಿ ನೋಡಿದ್ರೆ ಇವಾಗ ಹಾಗೆ ಇಷ್ಟು ವಿಷಯಗಳ ಜೊತೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಅದರ ಶಂಕರಾಚಾರ್ಯರ ರಚಿಸಿರುವಂತಹ ಕೆಲವೊಂದು ಗ್ರಂಥಗಳನ್ನು ನಾವು ಇವಾಗ ನೋಡೋಣ. ಇನ್ನೊಂದ್ಸಲ ಹೇಳಬೇಕಾಗಿಲ್ಲ ಬೇಡಲ್ಲ? ಓಕೆ, ಶಂಕರಾಚಾರ್ಯರ ಗ್ರಂಥಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಬರ್ಕೊಂಡಿರಲ್ಲ? ಶಂಕರಾಚಾರ್ಯರು ರಚಿಸಿರುವ ಗ್ರಂಥ ನೋಡಿ. ಶಂಕರಾಚಾರ್ಯರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಕಾರಣ ಅಪಾರ ಜ್ಞಾನವನ್ನು ಹೊಂದಿರುವಂತಹ ಶಂಕರಾಚಾರ್ಯರು ಉಪನಿಷತ್, ವೇದ, ಬ್ರಹ್ಮಸೂತ್ರಗಳ ಅಪಾರ ಜ್ಞಾನವನ್ನು ಪಡೆದುಕೊಂಡಿರುವಂತಹ ಶಂಕರಾಚಾರ್ಯರು ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ನೋಡಿದಾಗ ಆನಂದ ಲಹರಿ. ಮೊದಲನೇದು ಆನಂದ ಲಹರಿ. ಆನಂದ ಲಹರಿ. ಹಾಗೆ ಮತ್ತೆ ಸೌಂದರ್ಯ ಲಹರಿ, ಸೌಂದರ್ಯ ಲಹರಿ. ಹಾಗೆ ಶಿವಾನಂದ ಲಹರಿ,
ಶಿವಾನಂದ ಲಹರಿ. ವಿವೇಕ ಚಿಂತಾಮಣಿ, ವಿವೇಕ ಚೂಡಾಮಣಿ. ಯಾವುದು? ವಿವೇಕ ಚೂಡಾಮಣಿ. ವಿವೇಕ ಚೂಡಾಮಣಿ. ಮತ್ತೊಂದು ಅವರ ಒಂದು ಸ್ತೋತ್ರ ಇದೆ, ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ಸ್ತೋತ್ರ ಇದೆ. ಯಾವ್ದಪ್ಪ ಅಂತಂದ್ರೆ ಭಜ ಗೋವಿಂದಂ ಅನ್ನುವಂಥದ್ದು. ಯಾವುದು? ಭಜ ಗೋವಿಂದಂ. ಅವರ ಸ್ತೋತ್ರ ಭಜ ಗೋವಿಂದಂ ಅವರ ಅತ್ಯಂತ ಜನಪ್ರಿಯವಾಗಿರುವಂತಹ ಸ್ತೋತ್ರ ಇದಾಗಿದೆ. ಇದು ಅವರ ಪ್ರಮುಖ ಕೃತಿಗಳು. ಒಂದು ಆನಂದ ಲಹರಿ, ಎರಡು ಸೌಂದರ್ಯ ಲಹರಿ, ಮೂರು ಶಿವಾನಂದ ಲಹರಿ, ಹಾಗೆ ನೆಕ್ಸ್ಟ್ ವಿವೇಕ ಚೂಡಾಮಣಿ, ಮತ್ತೆ ಭಜ ಗೋವಿಂದ ಅವರು ರಚಿಸಿರುವಂತಹ ಪ್ರಮುಖ ಸ್ತೋತ್ರ ಇದಾಗಿದೆ. ನೋಡಿ, ಶಂಕರಾಚಾರ್ಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭಾರತದ ಉದ್ದಗಲಕ್ಕೂ ಸಂಚಾರವನ್ನ ಮಾಡಿ, ಭಾರತದ ಉದ್ದಗಲಕ್ಕೂ ಸಂಚಾರವನ್ನ ಮಾಡಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸುವಂಥದ್ದು ಒಂದು ಹೆಮ್ಮೆಯ ವಿಷಯ. ಸನಾತನ ಧರ್ಮವಾಗಿರುವ ಈ ಭಾರತ ದೇಶ ಹಿಂದೂ ಧರ್ಮವನ್ನ ಉಳಿಸಬೇಕಿರುವಂತಹ ಉದ್ದೇಶವನ್ನು ಇಟ್ಟುಕೊಂಡು, ಈ ಸನಾತನ ಧರ್ಮವನ್ನ ಪೋಷಿಸಬೇಕಿರುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇಡೀ ಭಾರತವನ್ನ, ಅಖಂಡ ಭಾರತವನ್ನ ಸುತ್ತಿ 4 ಕಡೆಗಳಲ್ಲಿ, ಅಂದ್ರೆ 4 ದಿಕ್ಕುಗಳಲ್ಲಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈ 4 ದಿಕ್ಕುಗಳಲ್ಲಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸುವುದಕ್ಕೋಸ್ಕರ, ಅದರ ಪ್ರಚಾರ ಮಾಡುವುದಕ್ಕೋಸ್ಕರ 4 ದಿಕ್ಕುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಏನ್ ಮಾಡ್ತಾರ? ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಒಂದನೇದು ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಬದ್ರಿನಾಥ ಜ್ಯೋತಿರ್ಪೀಠ, ದ್ವಾರಕಾ ಕಾಳಿಕಾ ಪೀಠ, ಹಾಗೆಯೇ ಮತ್ತೊಂದು ದ್ವಾರಕದ ಕಾಳಿಕಾ ಪೀಠ, ಪುರಿ ಗೋವರ್ಧನ ಪೀಠ, ಶೃಂಗೇರಿಯ ಶಾರದಾ ಪೀಠ. ಹಾಗಾಗಿ ಶೃಂಗೇರಿ ಅಂದ ತಕ್ಷಣನೇ ನಮಗೆ ನೆನಪಾಗೋದು ಏನಪ್ಪ ಅಂತಂದ್ರೆ, ನಾವೆಲ್ಲರೂ ಹೋಗಿದ್ದೀವಿ ಅಂತ ಅನ್ಸುತ್ತೆ. ನಾವು ಪ್ರವಾಸಕ್ಕೆ ಹೋಗಬೇಕಂತ ಸಂದರ್ಭದೊಳಗೆ ಒಂದು ರೂಟ್ ಫಿಕ್ಸ್ ಮಾಡ್ಕೊಂತೀವಿ. ನಾವು ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಹೀಗೆಲ್ಲ ಮಾಡ್ಕೊಂತೀವಲ್ಲ. ಆ ಶೃಂಗೇರಿಯಲ್ಲಿರುವಂತಹ ಏನು ಶಾರದಾ ಪೀಠ ಇದೆಯಲ್ಲ, ಆ ಶಾರದಾ ಪೀಠವನ್ನ, ಆ ಪೀಠವನ್ನು ಸ್ಥಾಪನೆ ಮಾಡುವಂಥವ್ರು ಯಾರು? ಹಾಗಾದ್ರೆ ನಾವು ಒಂದೊಂದಾಗಿ ಹೋಗೋಣ. ಬದ್ರಿನಾಥದಲ್ಲಿ ಯಾವ ಪೀಠವನ್ನು ಸ್ಥಾಪನೆ ಮಾಡಿರೋ? ಜ್ಯೋತಿರ್ಪೀಠ. ಜ್ಯೋತಿರ್ಪೀಠ. ಹಾಗೆಯೇ ದ್ವಾರಕದಲ್ಲಿ ಕಾಳಿಕಾ ಪೀಠ, ಪುರಿಯಲ್ಲಿ ಹಾಗೆಯೇ ಶೃಂಗೇರಿ ಹೀಗೆ ಭಾರತದ ಉದ್ದಗಲಕ್ಕೂ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುವಂತಹ ಉದ್ದೇಶವನ್ನು ಹೊಂದಿ 4 ದಿಕ್ಕುಗಳಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಶಂಕರಾಚಾರ್ಯರು ತಮ್ಮ ಜೀವಿತದ ಅವಧಿಯಿಂದ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ಅಂದ್ರೆ 31ನೇ 32 ವಯಸ್ಸಿನ ಆಸುಪಾಸಿನಲ್ಲಿ ಏನಾಗ್ತಾರೆ ಅಂದ್ರೆ ಅವರು ತೀರ್ಕೊಂಡಿರ್ತಾರೆ. ಹೀಗೆ ಶಂಕರಾಚಾರ್ಯರು ತಮ್ಮ ಜೀವಿತದ ಅವಧಿಯಲ್ಲಿ ಭಾರತದ ಈ ಸನಾತನ ಧರ್ಮವನ್ನು ಉಳಿಸಬೇಕೆಂಬ ಉದ್ದೇಶದಿಂದಾಗಿ ಬಹಳಷ್ಟು ಹೋರಾಟವನ್ನು ಮಾಡ್ತಾರೆ. ಸನ್ಯಾಸವನ್ನು ಸ್ವೀಕರಿಸಿ ಅವರು ಇಷ್ಟೆಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ. ಹಾಗಾದರೆ ಇವತ್ತಿನ ಈ ಅವಧಿಯೊಳಗೆ ನಾವು ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡಿದ್ದೀವಿ. ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ, ಆಗೋಲ್ಲ? ಆಚಾರತ್ರಯ ಅಂತೇಳಿ ನಾವು ಯಾರನ್ನು ಕರಿತೀವಿ? ಮತ್ತೆ ಮತ್ತೆ ಹಾಗೆ ಕರ್ನಾಟಕದಲ್ಲಿ ಸಮಾಜದ ಅಂಕುಡೊಂಕುಗಳನ್ನ, ಸಮಾಜದ ಜಾತಿ ಪದ್ಧತಿಗಳನ್ನ, ಸಮಾಜದ ಅವ್ಯವಸ್ಥೆಗಳನ್ನ ತಿದ್ದುವಲ್ಲಿ ಪ್ರಯತ್ನ ಮಾಡಿದವರು ಯಾರು? ಬಸವಣ್ಣನವರು. ಕಲ್ಯಾಣದ ಚಾಲಕ
ಮುಕ್ತಿ ಭಂಡಾರಿ ಬಸವಣ್ಣನವರು. ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾರಡಿ. ಯಾವ ವಂಶದವರು? ನಮ್ಮೂರಲ್ಲಿ. ಓಕೆ. ತಂದೆ ಹೆಸರು? ಶಿವಗುರು. ತಾಯಿ? ಆರ್ಯಮ್ಮ. ಗುರುಗಳು? ಗೋವಿಂದ ಭಟ್ಟರು. ವೆರಿ ಗುಡ್. ಅವರ ಅತ್ಯಂತ ಶ್ರೇಷ್ಠವಾದಂತಹ ಕೃತಿ ಇದೆ ಗೊತ್ತಾ? ಯಾವುದು? ಆನಂದ ಲಹರಿ. ಅಲ್ಲ, ಸ್ತೋತ್ರ. ಸ್ತೋತ್ರ ಭಜ ಗೋವಿಂದ. ಭಜ ಗೋವಿಂದ ಅವರ ಅತ್ಯಂತ ಶ್ರೇಷ್ಠವಾದ ಕೃತಿಗಳಲ್ಲಿ ಒಂದಾಗಿದೆ. ಹಾಗೆ ಅವರು ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡಿ ಯಾವ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿದರು? ಅದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ಓಕೆ. ಯಾವುದು ಮಿಥ್ಯೆ, ಯಾವುದು ಸತ್ಯ? ಬ್ರಹ್ಮನೇ ಸತ್ಯ, ಉಳಿದ ಜಗತ್ತೆಲ್ಲ ಮಿಥ್ಯೆ. ಬ್ರಹ್ಮನೇ ಸತ್ಯ, ಉಳಿದ ಜಗತ್ತೆಲ್ಲ ಮಿಥ್ಯ. ಯಾವುದು ಮಾಯಿ, ಯಾವುದು ಸತ್ಯ? ಯಾವುದು ಮಾಯಿ, ಯಾವುದು ಸತ್ಯ? ಬ್ರಹ್ಮನೇ ಸತ್ಯ, ಜಗತ್ತೆಲ್ಲ ಮಿಥ್ಯ. ಜಗತ್ತೆಲ್ಲ ಮಾಯಿ. ಜಗತ್ತೆಲ್ಲ ಮಾಯಿ. ಹಾಗಾದ್ರೆ ಯಾರನ್ನ ನಾವು ಅಜ್ಞಾನಿ ಅಂತ ಕರೆದವರು? ಜನರ ಏನನ್ನ ಅರ್ಥೈಸಿಕೊಳ್ಳದೆ ಇರೋದ್ರಿಂದ ಅವರ ಅಜ್ಞಾನಿ ಅಂತ ಕರೆದವರು. ಬ್ರಹ್ಮ ಸತ್ಯ ಎಂಬುದನ್ನ ತಿಳ್ಕೊಳ್ಳಿಲ್ಲ, ಜಗತ್ತು ಮಾಯ ಎಂಬುದು ಇವರಿಗೆ ಅರಿವಿಲ್ಲ. ಹಾಗಾಗಿ ಜನರ ಏನಂತ ಮಾನವರನ್ನ ಅಜ್ಞಾನಿಗಳು. ಹಾಗಾದ್ರೆ ಅಜ್ಞಾನಿಗಳು ಹೋಗಬೇಕು ಅಂತಂದ್ರೆ ಅದರ ಅರಿವಿನ ಜ್ಞಾನವನ್ನು ಹುಟ್ಟಬೇಕು ಅಂತಂದ್ರೆ ಯಾವ ಮಾರ್ಗದ ಮೂಲಕ ಹೋಗ್ಬೇಕಂತ ಹೇಳಿದ್ರು? ಜ್ಞಾನ ಮಾರ್ಗದ ಮೂಲಕ ಹೋಗಬೇಕು ಅಂತ ಹೇಳಿ. ಓಕೆ. ಅದ್ವೈತ ಸಿದ್ಧಾಂತದ ಪ್ರತಿಪಾದನೆಗಾಗಿ ಅಖಂಡ ಭಾರತದ ಉದ್ದಗಲಕ್ಕೂ ಸಂಚರಿಸಿ 4 ಪೀಠಗಳನ್ನು ಸ್ಥಾಪನೆ ಮಾಡಿದರು. ಬದ್ರಿನಾಥದ, ಜ್ಯೋತಿರ್ಪೀಠ, ದ್ವಾರಕದ, ಕಾಳಿಕಾ ಪೀಠ, ಪುರಿಯ, ಗೋವರ್ಧನ ಪೀಠ, ಶೃಂಗೇರಿಯ, ಶಾರದಾ ಪೀಠ. ವೆರಿ ಗುಡ್. ನಂತರದ ಅವಧಿಯೊಳಗೆ ನಾವು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಬಸವಣ್ಣನವರ ಕುರಿತು ತಿಳ್ಕೊಳ್ಳೋಣ. ಇವತ್ತಿನ ಅವಧಿಗೆ ಈಗೇನು ನಾನು ಪ್ರಶ್ನೆಗಳನ್ನ ಕೇಳಿದ್ದೇನೋ ಇದೇ ಪ್ರಶ್ನೆಗಳನ್ನು ನೀವು ಗೃಹಪಾಠವನ್ನಾಗಿ ಬರ್ಕೊಂಡು ಬರಬೇಕು. ಓಕೆನಾ? Yes, sir. ಓಕೆ, ಥ್ಯಾಂಕ್ ಯು.